ಸರ್ ಇಲ್ಲಿ ನಾವು ಇಷ್ಟು ದಿವಸ ಬರೀ ನಗರಾಭಿವೃದ್ಧಿ ಪ್ರಾಧಿಕಾರದವ್ರನ್ನ ಅಷ್ಟೇ ಟಾರ್ಗೆಟ್ ಮಾಡಿದ್ದೀವಿ ಸರ್. ಇಲ್ಲಿ ಬರೀ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರನೇ ತಪ್ಪು ಮಾಡಿಲ್ಲ ಸರ್. ಇಲ್ಲಿ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಸಹ ಶಾಮೀಲಾಗಿದ್ದಾರೆ. ಇಲ್ಲಿ ಮುದ್ರಾಂಕ ಶುಲ್ಕನೇ ಪಡ್ಕೊಳ್ಳಲ್ಲ ಸರ್. ಆದಾಯ ತೆರಿಗೆ ಇಲಾಖೆಯವ್ರಿಗೆ ಮಾಹಿತಿನೇ ಕೊಡಲ್ಲ ಸರ್. ಈ ರೀತಿ ಎಲ್ಲ ಮೋಸ ಮಾಡ್ತಿರೋದು. ಇಲ್ಲಿ ಏನು ಅಡಿಷ್ನಲ್ ಸಬ್ ರಿಜಿಸ್ಟ್ರಾರ್ಗಳಿದ್ದಾರೆ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗಳಿದ್ದಾರೆ, ಇವ್ರ ಮೇಲೂ ಕ್ರಮ ತಗೊಳ್ಳಿ ಅಂತೇಳಿ ಸರ್ ನಾವು ಈಗೆಲ್ಲಾಗಲೇ 11/10/2023 ದೂರು ಕೊಟ್ಟಿದ್ದೀವಿ. ಲೋಕಾಯುಕ್ತದಲ್ಲಿ ಇನ್ನೂ ಕೇಸೇ ಪುಟಪ್ ಆಗಿರಲಿಲ್ಲ. ಸೊ ದಟ್ ನಾವು ಪ್ರಧಾನಮಂತ್ರಿಯವ್ರಿಗೂ ಸಹ 19/7/2024 ದೂರು ಕೊಟ್ಟಿರೋಂಥದ್ದು. ಇದೇನಪ್ಪ ಅಲಿಗೇಷನು ಅಂತ ಅಂದರೆ ಸರ್, ಇಲ್ಲಿ ಫಲಾನುಭವಿಗಳೇ ಅಲ್ಲ, ರೈತರುಗಳು ಫಲಾನುಭವಿ, ಭೂಮಿ ಕಳ್ಕೊಂಡವರು ಫಲಾನುಭವಿಗಳು ರೈತರುಗಳಾಗಿರ್ತಾರೆ. ಭೂ ಮಾಲೀಕರುಗಳಿಗೆ ಅಲಾಟ್ ಮಾಡಬೇಕಾಗಿರೋಂಥ ಸೈಟ್ಗಳನ್ನ ಸರ್ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಈ ರೀತಿ ಹೌಸಿಂಗ್ ಸೊಸೈಟಿಯವರು, ಬ್ರೋಕರ್ಗಳು, GPA ಹೋಲ್ಡರ್ಗಳಿಗೆ ಈ ರೀತಿ ಎಲ್ಲ ಸಾವಿರಾರು ಸೈಟ್ಗಳನ್ನ ಅಲಾಟ್ ಮಾಡೋರೆ. ಇದರಲ್ಲಿ ಒಂದು ನಿದರ್ಶನ ಸರ್, ಇಲ್ಲಿ 2021, 23, 24 ಈ ಥರ ಹಲವಾರು ದಿನಗಳಲ್ಲಿ ಸರಿಸುಮಾರು ಒಂದು 40 ಸೈಟ್ಗೂ ಹೆಚ್ಚು ಒಂದು ವ್ಯಕ್ತಿ ಯಾರೋ ಮಂಜುನಾಥ್ ಅನ್ನೋರು ಅಲಾಟ್ ಮಾಡಿಸ್ಕೊಂಡಿರೋದು. ನ್ಯಾಯಾಲಯದ ಆದೇಶ ಎಲ್ಲ ತಪ್ಪು ಹೇಳೋದು ಸರ್. ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಸಂಖ್ಯೆ 56/604 56/611/2013 ನಾವು ನಿವೇಶನ ಮಂಜೂರು ಮಾಡಿದ್ದೀವಿ ಅಂತ ಹೇಳೋದು ಸರ್. ನೀವು ಆ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ ನೋಡ್ಬೋದು. ಯಾರೋ ಗಂಗಾಧರ, ಶಾಂತರಾಜ, ಶಿವಣ್ಣ, ಧರ್ಮೇಂದ್ರ ಅಂತ ಅಂದ್ಬಿಟ್ಟು ಇದೆಲ್ಲ ಹಾಸನ್ PWD ಕೇಸಿಗೆ ಸಂಬಂಧಪಟ್ಟಿದ್ದ ವಿಚಾರ ಸರ್. ಅದನ್ನೆಲ್ಲ ಈ ಆದೇಶದಲ್ಲಿ ಹಾಕ್ಬಿಟ್ಟು ಸೈಟ್ಗಳನ್ನ ಅಲಾಟ್ ಮಾಡೋಂಥದ್ದು. ಮತ್ತು ಇನ್ನೊಂದು ಸರ್, ಇಲ್ಲಿ ನಮ್ಮ ಹೈಕೋರ್ಟ್ ಅದು ಇನ್ನೊಂದು ಆದೇಶನ ಉಲ್ಲೇಖ ಮಾಡ್ತಾರೆ, ರಿಟ್ ಪಿಟಿಷನ್ 25/130/2022 ಅಂತ. ಇಲ್ಲಿ ಯಾರೋ ಶಿವಮ್ಮ, ಶೋಭಾ, ರಾಜಶೇಖರ, ಪ್ರದೀಪ್ ಕುಮಾರ ಅನ್ನೋರು ಪೆಟಿಷನರ್ಗಳು. ಅವ್ರನ್ನ GPA ರೆಪ್ರೆಸೆಂಟೇಟಿವ್ ಅಷ್ಟೇನೆ. ಇವ್ರ ಪರವಾಗಿ ನಾನು ಪ್ರತಿನಿಧಿಸ್ತೀನಿ ಅಂತ ಇವ್ರ ಪರವಾಗಿ ಪ್ರತಿನಿಧಿಸೋರು ಅವ್ರ ಸೈಟ್ನೇ ಡೈರೆಕ್ಟಾಗಿ ಅಲಾಟ್ ಮಾಡಿಸ್ಕೊಳ್ಳೋದು. ಒಂದು ಪಕ್ಷ ಇವ್ರಿಗೆ ಡೈರೆಕ್ಟಾಗಿ ಕೊಡಲೇಬೇಕು ಅಂತ ಅಂದರೆ ನ್ಯಾಯಾಲಯಗಳು ಆದೇಶ ಮಾಡಿರಬೇಕು. ಇಲ್ಲಿ ನ್ಯಾಯಾಲಯ ಯಾವ ಆದೇಶನೂ ಮಾಡಿಲ್ಲ ಸರ್. ಅಥಾರಿಟೀಸ್ ಆರ್ ಹಿಯರ್ ಬೈ ಡೈರೆಕ್ಟೆಡ್ ಟು ಅಡ್ರೆಸ್ ದ ಗ್ರೀವಿಯನ್ಸ್ ಆಫ್ ದ ಪೆಟಿಷನರ್ ಅಂತಿರೋದು. ಪೆಟಿಷನರ್ಗಳು ಯಾರು ಸರ್? ರೈತರುಗಳು, ಭೂ ಮಾಲೀಕರುಗಳು. ಇವ್ರದ್ದು ಆಸ್ತಿಗಳೆಲ್ಲ ಗೊತ್ತಿದ್ದು ಇವ್ರ ಹೆಸರಿಗೇನೆ ಅಲಾಟ್ಮೆಂಟ್ ಲೆಟರ್ ಕೊಡೋವಂಥದ್ದು. ಸಬ್ ರಿಜಿಸ್ಟ್ರು ಕಣ್ಣಿದ್ದು ಕುರುಡರಾಗಿ ಮುದ್ರಾಂಕ ಶುಲ್ಕನೇ ಪಾವತಿ ಮಾಡ್ಕೊಳ್ಳಲ್ಲ ಸರ್. ಒಂದೊಂದು ಸೈಟ್ 60-40 ಸರ್. ಸಬ್ ರಿಜಿಸ್ಟ್ರು ವ್ಯಾಲ್ಯೂ ಗೈಡ್ಲೈನ್ಸ್ ವ್ಯಾಲ್ಯೂನೇ 1 ಕೋಟಿ ರೂಪಾಯಿ ಐತೆ. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ರೂಪಾಯಿ ಐತೆ. ಇವರು ಸಬ್ ರಿಜಿಸ್ಟ್ರು ವ್ಯಾಲ್ಯೂನ ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸರ್ಕಾರದ ವ್ಯಾಲ್ಯೂ ಪ್ರಕಾರ ಕಟ್ಟಿಸ್ಕೊತೀನಿ ಅಂದರು 6 ಲಕ್ಷ ರೂಪಾಯಿ, 6.25 ಲಕ್ಷ ರೂಪಾಯಿ ಕಟ್ಟಿಸ್ಕೋಬೇಕು ಸರ್. ಈ ರೀತಿ ಇವರು ಸಾವಿರಾರು ಸೇಲ್ ಡೀಡ್ಗಳಿಗೆ ಇವರು ವಂಚನೆ ಮಾಡಿರೋಂಥದ್ದು ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೆ. ಆಮೇಲೆ ಇವರು ಬೇರೆಯವ್ರಿಗೆ ಕಪ್ಪು ಹಣ ವರ್ಗಾವಣೆ ಮಾಡಿರೋದ್ರಿಂದ ಇವ್ರ ಮೇಲೆ ಆದಾಯ ತೆರಿಗೆ ಇಲಾಖೆ ಅವ್ರಿಗೆ ಮತ್ತು ಸರ್ಕಾರಕ್ಕೆ, ಲೋಕಾಯುಕ್ತರಿಗೆ, ಪ್ರಧಾನಮಂತ್ರಿಯವ್ರಿಗೆ ಎಲ್ಲ ದೂರು ಕೊಟ್ಟಿದ್ದೀವಿ. ಕ್ರಮ ತಗೊಳ್ಬೇಕು. ಇವರೆಲ್ಲ ಅನ್ಫಿಟ್ಗಳು ಸರ್. ಇವರೆಲ್ಲ ಹೊರಗಡೆ ಇರೋದಕ್ಕೆ ಅನ್ಫಿಟ್. ಇವ್ರನ್ನೆಲ್ಲ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಅಂದರೆ ನೀವು ಹೇಳ್ತಾ ಇರೋದೇನಾದರೂ ಸುಳ್ಳು ಅಂತ ಅವ್ರು ವಾದ ಮಾಡೋದಾದ್ರೆ ಏನು ಹೇಳ್ತೀರಾ ಅವ್ರಿಗೆ? ನಾನು ಹೇಳೋದು ಸುಳ್ಳ. ನಾನು ದಾಖಲೆಗಳು ಕೊಡ್ತಾ ಇದ್ದೀನಿ ನಿಮಗೆ. ಇದೆಲ್ಲ ಹೈಕೋರ್ಟ್ ವೆಬ್ಸೈಟಲ್ಲಿ ಓಪನ್ ಮಾಡಿ ನೋಡ್ಬೋದು. ಇದೇನು ನಾನು ನಿಮ್ಗೆ ಸೃಷ್ಟಿ ಮಾಡ್ಕೊಬಂದು ಕೊಡ್ತಿರೋ ದಾಖಲೆಗಳೆಲ್ಲ ರೆಕಾರ್ಡ್ ಸ್ಪೀಕ್ ಸರ್. ಒಂದು ಪಕ್ಷ ಸುಳ್ಳು ಅಂತ ಏನಾರು ಆಗ್ಬಿಟ್ರೆ ನಾನು ನನ್ನ ಕರಿಕೋಟ್ನೇ ಹಾಕೊಳ್ಳೋದಿಲ್ಲ. ನಾನು ಹೇಳ್ತಿರೋದು ಸತ್ಯವಾಗಿರೋಂಥ ದಾಖಲೆಗಳ ಆಧಾರದ ಮೇಲೆ ಮಾತಾಡ್ತಿರೋದು. ಇದ್ರ ವೈಫಲ್ಯ ಸರ್ಕಾರದ್ದು ಅಂತೀರಾ ಇಲ್ಲ ಅಲ್ಲಿ ಅಧಿಕಾರಿಗಳೇ ಮಾಡಿರೋದು ಅಂತೀರಾ? ಸರ್ ಇದು ಫಸ್ಟ್ ಮಾಡಿದ್ದು ಹಲ್ಕ ಕೆಲಸಗಳನ್ನ ಅಧಿಕಾರಿಗಳೇನೆ. ಇವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿದ್ದು ಸರ್ಕಾರ ಇಷ್ಟೊಂದು ಸೈಲೆಂಟಾಗಿ ಐತೆ ಅಂದರೆ ಇದು ಅನುಮಾನಾಸ್ಪದವಾದ. ಇವರಿಬ್ಬರು ಅಧಿಕಾರಿಗಳು ಇಡೀ ಸರ್ಕಾರನೇ ಎದುರಿಸ್ತವ್ರೆ. ಇವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವ್ರಿಗೆ ಆಯ್ತಾ ಇಲ್ಲ. ಇವ್ರ ಕೈಲಿ, ಸರ್ಕಾರದವ್ರ ಕೈಲಿ ದೇವ್ರಿಗೆ ಪ್ರೀತಿ ಆಗಬೇಕು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಏನೋ ಗೊತ್ತಾಯ್ತಾ ಇಲ್ಲ ಸರ್. ಎಲ್ಲ ಕಣ್ಣಿದ್ದು ಕುರುಡ್ರಾಗವ್ರೆ, ಕಿವಿ ಇದು ಕಿವುಡ್ರಾಗವ್ರೆ ಸರ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.